ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು NTA ಫ್ಯಾಷನ್ಸ್ ಕನ್ನಡ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಪೋಟ್ಲಿ ಬಟನ್ ವಿತ್ ಥ್ರೆಡ್ ಪೈಪಿಂಗ್ ಡಿಸೈನ್ ಅನ್ನು ನಾವು ಯಾವ ತರ ಮಾಡ್ಕೊಳ್ಳೋದು ಅಂತ ನೋಡೋಣ. ನೋಡಿ, ಪೋಟ್ಲಿ ಬಟನ್ಸ್ ಅನ್ನ ಇಡೋದಕ್ಕೆ ಈ ತರದ ಥರ್ಮಾಕೋಲ್ ಬಾಲ್ಸ್ ಅನ್ನ ತಗೊಂಡಿದ್ದೀನಿ. ನೋಡಿ, ನಮಗೆ ಶಾಪ್ಗಳಲ್ಲಿ ಈ ತರದ ಥರ್ಮಾಕೋಲ್ಸ್ ಬಾಲ್ ಅನ್ನೋದು ಸಿಗುತ್ತೆ. ಮಲ್ಟಿ ಕಲರ್ ಅಲ್ಲೂ ಸಿಗುತ್ತೆ, ಒಂದೇ ಕಲರ್ ಸಹ ನಮಗೆ ಸಿಗುತ್ತೆ. ನಿಮ್ಗೆ ಯಾವ್ದು ಬೇಕೋ ಅದನ್ನ ತಗೊಳ್ಳಿ. ಈ ತರ ಮಲ್ಟಿ ಕಲರ್ ತಗೊಂಡಿದೀವಿ ಅಂದ್ರೆ ನಾವು ಯಾವ ಕಲರ್ ಪೋಟ್ಲಿ ಬಟನ್ ಕೊಡಬೇಕು ಆ ಕಲರ್ ಅನ್ನ ನಾವು ಚೂಸ್ ಮಾಡ್ಕೊಂಡು ಹಾಕೊಳ್ಬಹುದು. ಆದಷ್ಟು ನೀವು ಈ ತರ ಮಲ್ಟಿ ಕಲರ್ ಬಾಲ್ಸ್ ಅನ್ನೇ ತಗೊಳ್ಳಿ. ಈ ತರ ಬಾಲ್ಸ್ ಅನ್ನ ತಗೊಂಡು ನೋಡಿ, ಈ ಫ್ಯಾಬ್ರಿಕ್ ಅಲ್ಲಿ ವೈಟ್ ಕಲರ್ ಇದೆ, ಅದಕ್ಕೋಸ್ಕರ ನಾನು ವೈಟ್ ಕಲರ್ ಫ್ಯಾಬ್ರಿಕ್ ಅನ್ನ ತಗೊಂಡಿದ್ದೀನಿ. ಈ ಫ್ಯಾಬ್ರಿಕ್ ಸಿಲ್ಕ್ ಫ್ಯಾಬ್ರಿಕ್ ಆಗ್ಲಿ, ಇಲ್ಲ ಅಂದ್ರೆ ಪೈಪಿಂಗ್ ಕೊಡೋದಕ್ಕೆ ಫ್ಯಾಬ್ರಿಕ್ ಬರುತ್ತಲ್ಲ ಆ ಫ್ಯಾಬ್ರಿಕ್ ಅನ್ನ ತಗೊಳ್ಳಿ. ಈ ಫ್ಯಾಬ್ರಿಕ್ ಎಷ್ಟು ತಗೊಳ್ಬೇಕು ಅಂದ್ರೆ 1.5 ಇಂಚ್ ಅಗಲ, 1.5 ಇಂಚು ಉದ್ದ ಇರೋ ತರ ತಗೊಳ್ಳಿ. ಇಲ್ಲಾಂದ್ರೆ 2 ಇಂಚು ಸಹ ನೀವು ತಗೊಳ್ಬಹುದು. ನೋಡಿ, ಫ್ಯಾಬ್ರಿಕ್ ಅನ್ನ ತಗೊಂಡು ಫ್ಯಾಬ್ರಿಕ್ ಯಾವ ಕಲರ್ ಇದೆ ಅದೇ ಕಲರ್ ಬಾಲ್ ಅನ್ನ ತಗೊಳ್ತೀನಿ ನಾನು. ಥರ್ಮಾಕೋಲ್ ಬಾಲ್ ಅನ್ನ ತಗೊಂಡು ಈ ಮಧ್ಯಕ್ಕೆ ಈ ತರ ಇಟ್ಕೊಳ್ಬೇಕು. ಮಧ್ಯಕ್ಕೆ ಈ ತರ ಇಟ್ಕೊಂಡು ಈ ತರ ಫೋಲ್ಡ್ ಮಾಡ್ಕೊಳ್ಬೇಕು. ಈ ತರ ಫೋಲ್ಡ್ ಮಾಡ್ಕೊಂಡು ಈ ಕಡೆ ಎಡ್ಜಸ್ ಸಹ ನಾವು ಈ ತರ ಫೋಲ್ಡ್ ಮಾಡ್ಕೊಳ್ಬೇಕು. ಈ ತರ ಫೋಲ್ಡ್ ಮಾಡ್ಕೊಂಡು ಈ ಬಾಲ್ ಏನಿದೆ ಅದನ್ನ ನಾವು ನೀಟಾಗಿ ಈ ತರ ಮಾಡ್ಕೊಳ್ಬೇಕು. ಈ ತರ ಮಾಡ್ಕೊಂಡು ಈ ಬಾಲ್ ಎಷ್ಟಕ್ಕಿದೆ ಅಷ್ಟಕ್ಕೆ ನಾವು ಥ್ರೆಡ್ ಅನ್ನ ಸುತ್ತಕೊಳ್ಬೇಕು. ಫ್ಯಾಬ್ರಿಕ್ ಯಾವ ಕಲರ್ ಇದೆ ಅದೇ ಕಲರ್ ಥ್ರೆಡ್ ಅನ್ನ ತಗೊಳ್ಳಿ. ನೋಡಿ, ಈ ತರ ಥ್ರೆಡ್ ಅನ್ನ ತಗೊಂಡು ಥ್ರೆಡ್ ಅನ್ನ ತಗೊಂಡು ಟೈಟ್ ಆಗಿ ಒಂದು 3 ಸಲ ಈ ತರ ಸುತ್ತಕೊಳ್ಳಿ. ಈ ತರ ಸುತ್ತಕೊಂಡು ಒಂದು ಲಾಕ್ ಮಾಡ್ಕೊಳ್ಳಿ. ನಾವು ಕಟ್ತೀವಲ್ಲ ಆ ತರ ಲಾಕ್ ಮಾಡ್ಕೊಳ್ಳಿ. ಈ ತರ ಲಾಕ್ ಮಾಡ್ಕೊಂಡು ಮತ್ತೆ ನಾವು ಈ ಫ್ಯಾಬ್ರಿಕ್ ಅನ್ನ ಈ ತರ ಫೋಲ್ಡ್ ಮಾಡ್ಕೊಂಡು ಒಂದು 1/2 ಇಂಚ್ ಗ್ಯಾಪ್ಗೆ ಮತ್ತೆ ನಾವು ದಾರನ ಈ ತರ ಸುತ್ತಕೊಳ್ಬೇಕು. ನೋಡಿ, ಈ ತರ ಸುತ್ತಕೊಳ್ಳೋದ್ರಿಂದ ನಮಗೆ ಪೋಟ್ಲಿ ಬಟನ್ಸ್ ಸ್ಟಿಚ್ ಮಾಡ್ಕೊಳ್ಳೋವಾಗ ಗ್ರಿಪ್ ಅನ್ನೋದಿರುತ್ತೆ. ಅದಕ್ಕೋಸ್ಕರ ಈ ಬಾಲ್ ಎಷ್ಟಿದೆ ಅಷ್ಟಕ್ಕೆ ನೀವು ಥ್ರೆಡ್ ಅನ್ನ ಸುತ್ತಕೊಳ್ಳಿ. ಅದರಿಂದ 1/2 ಇಂಚ್ ಕೆಳಗಡೆಗೆ ಇನ್ನೊಂದ್ಸಲ ನೀವು ದಾರನ ಸುತ್ತಕೊಂಡು ಈ ತರ ರೆಡಿ ಮಾಡ್ಕೊಳ್ಳಿ. ನೋಡಿ, ಇನ್ನ ಒಂದು ನಾನು ಮಾಡಿ ತೋರಿಸ್ತೀನಿ. ನೋಡಿ, ಈ ತರ ಬಾಲ್ ಅನ್ನ ತಗೊಂಡು ಮಧ್ಯಕ್ಕೆ ಇಟ್ಕೊಳ್ಬೇಕು. ಮಧ್ಯಕ್ಕೆ ಇಟ್ಕೊಂಡು ಈ ತರ ಫೋಲ್ಡ್ ಮಾಡ್ಕೊಳ್ಬೇಕು. ಈ ತರ ಫೋಲ್ಡ್ ಮಾಡ್ಕೊಂಡು ಈಗ ಈ ಕಡೆನೂ ಸಹ ಈ ತರ ನಾವು ಫೋಲ್ಡ್ ಮಾಡ್ಕೊಳ್ಬೇಕು. ಈ ತರ ಫೋಲ್ಡ್ ಮಾಡ್ಕೊಂಡು ದಾರನ ತಗೊಳ್ಳಿ. ದಾರನ ತಗೊಂಡು ಈ ತರ ಒಂದು 3 ರಿಂದ 4 ಸಲ ಈ ತರ ಸುತ್ತಕೊಳ್ಬೇಕು. ಈ ತರ ಸುತ್ತಕೊಂಡು ಇದನ್ನ ಲಾಕ್ ಮಾಡ್ಕೊಳ್ಳಿ. ಈ ತರ ಲಾಕ್ ಮಾಡ್ಕೊಂಡು ಮತ್ತೆ ನಾವು ಇದನ್ನ ಈ ತರ ಫೋಲ್ಡ್ ಮಾಡ್ಕೊಂಡು ಒಂದು 1/2 ಇಂಚ್ ಗ್ಯಾಪ್ಗೆ ಮತ್ತೆ ದಾರನ ಈ ತರ ಸುತ್ತಕೊಂಡು ದಾರನ ಕಟ್ ಮಾಡ್ಕೊಳ್ಳಿ. ನೋಡಿ, ಈ ತರ ನಾವು ಪೋಟ್ಲಿ ಬಟನ್ಸ್ ಅನ್ನ ಒಂದಷ್ಟು ರೆಡಿ ಮಾಡಿ ಇಟ್ಕೊಳ್ಬೇಕು. ನಾನು ಇಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ, ತೋರಿಸ್ತೀನಿ. ನೋಡಿ, ಈ ತರ ನಾವು ಪೋಟ್ಲಿ ಬಟನ್ಸ್ ಅನ್ನ ಒಂದಷ್ಟು ರೆಡಿ ಮಾಡಿ ಇಟ್ಕೊಳ್ಬೇಕು. ಈ ತರ ರೆಡಿ ಮಾಡಿ ಇಟ್ಕೊಂಡು ನೋಡಿ, ನಾನಿಲ್ಲಿ ಸ್ಲೀವ್ಸ್ ಗೆ ಪೋಟ್ಲಿ ಬಟನ್ ಥ್ರೆಡ್ ಪೈಪಿಂಗ್ ಅನ್ನ ಕೊಡ್ತಾ ಇದ್ದೀನಿ. ಅದಕ್ಕೋಸ್ಕರ ಸ್ಲೀವ್ಸ್ ಫ್ಯಾಬ್ರಿಕ್ ಅನ್ನ ತಗೊಂಡಿದ್ದೀನಿ. ಸ್ಲೀವ್ಸ್ ಫ್ಯಾಬ್ರಿಕ್ ಮೇನ್ ಫ್ಯಾಬ್ರಿಕ್ ಅನ್ನ ತಗೊಂಡಿದ್ದೀನಿ ಫ್ರೆಂಡ್ಸ್. ಮೇನ್ ಫ್ಯಾಬ್ರಿಕ್ ಅನ್ನ ತಗೊಂಡು ಉಲ್ಟಾ ಸೀದಾ ನೋಡ್ಕೊಂಡು ಸೀದಾ ಕಡೆ ನಾವು ಮೇನ್ ಫ್ಯಾಬ್ರಿಕ್ ಅನ್ನ ಹಾಕೊಳ್ಬೇಕು. ಈ ತರ ಹಾಕೊಂಡು ಮೊದಲಿಗೆ ಇದಕ್ಕೆ ನಾವು ಥ್ರೆಡ್ ಪೈಪಿಂಗ್ ಅನ್ನ ಸ್ಟಿಚ್ ಮಾಡ್ಕೊಳ್ಬೇಕು. ಥ್ರೆಡ್ ಪೈಪಿಂಗ್ ಸ್ಟಿಚ್ ಮಾಡ್ಕೊಳ್ಳೋದಿಕ್ಕೆ ಸ್ಲೀವ್ಸ್ಗೆಲ್ಲ ನಾವು ಸ್ಟ್ರೈಟ್ ಪೀಸ್ ಅನ್ನ ತಗೊಂಡು ಥ್ರೆಡ್ ಪೈಪಿಂಗ್ ಅನ್ನ ರೆಡಿ ಮಾಡ್ಕೊಳ್ಬೇಕು. ನೋಡಿ, ನಾನಿಲ್ಲಿ ಈ ತರ ಥ್ರೆಡ್ ಪೈಪಿಂಗ್ ಅನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಥ್ರೆಡ್ ಪೈಪಿಂಗಿಗೂ ಸಹ ನಾನು ಈ ತರ ವೈಟ್ ಕಲರ್ ಫ್ಯಾಬ್ರಿಕ್ ಅನ್ನ ತಗೊಂಡಿದ್ದೀನಿ ಫ್ರೆಂಡ್ಸ್. ಈ ತರ ಫ್ಯಾಬ್ರಿಕ್ ಅನ್ನ ತಗೊಂಡು ಥ್ರೆಡ್ ಪೈಪಿಂಗ್ ಅನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸ್ಲೀವ್ಸ್ಗೆ ನಾನು ಸ್ಟ್ರೈಟ್ ಪೀಸ್ ಇಂದ ಥ್ರೆಡ್ ಪೈಪಿಂಗ್ ಅನ್ನ ರೆಡಿ ಮಾಡ್ಕೊಂಡಿದ್ದೀನಿ. ನೆಕ್ಕಿಗೆ ನೀವು ಕೊಡೋದಾದ್ರೆ ಕ್ರಾಸ್ ಪೀಸ್ ಅನ್ನ ತಗೊಂಡು ಥ್ರೆಡ್ ಪೈಪಿಂಗ್ ಅನ್ನ ರೆಡಿ ಮಾಡ್ಕೊಳ್ಬೇಕು. ಈ ತರ ಥ್ರೆಡ್ ಪೈಪಿಂಗ್ ಅನ್ನ ರೆಡಿ ಮಾಡ್ಕೊಂಡು ಈಗ ನಾವು ಸ್ಲೀವ್ಸ್ಗೆ ಅಟ್ಯಾಚ್ ಮಾಡ್ಕೊಳ್ಳೋಣ. ನೋಡಿ, ಈ ಥ್ರೆಡ್ ಪೈಪಿಂಗ್ ಅನ್ನ 1/2 ಇಂಚ್ ಮಾರ್ಜಿನ್ಗೋಸ್ಕರ ನಾವು ಸ್ಲೀವ್ಸ್ ಅಲ್ಲಿ ಇಟ್ಟಿರ್ತೀವಲ್ಲ, 1/2 ಇಂಚ್ ಮಾರ್ಜಿನ್ಗೆ ಕರೆಕ್ಟ್ ಆಗಿ ಈ ತರ ಇಟ್ಕೊಳ್ಬೇಕು. ಈ ತರ ಇಟ್ಕೊಂಡು ಎಡ್ಜ್ ಅಲ್ಲೇ ನಾವು ಸ್ಟಿಚ್ ಮಾಡ್ಕೊಳ್ಬೇಕು. ಥ್ರೆಡ್ ಪೈಪಿಂಗ್ ಆಗ್ಲಿ ಪೋಟ್ಲಿ ಬಟನ್ ಸ್ಟಿಚ್ ಮಾಡ್ಕೊಳ್ಳೋದಕ್ಕಾಗ್ಲಿ ನಾವಿಲ್ಲಿ ಸಿಂಗಲ್ ಫುಟ್ ಅನ್ನ ಹಾಕೊಳ್ಬೇಕು. ನಾನಿಲ್ಲಿ ಸಿಂಗಲ್ ಫುಟ್ ಆಲ್ರೆಡಿ ಹಾಕೊಂಡಿದ್ದೀನಿ ಫ್ರೆಂಡ್ಸ್. ಈ ತರ ಹಾಕೊಂಡು ಈಗ ನಾವು ಮೊದಲಿಗೆ ಪೈಪಿಂಗ್ ಅನ್ನ ಸ್ಟಿಚ್ ಮಾಡ್ಕೊಳ್ಳೋಣ. ಈ ತರ ನಾವು ಸಿಂಗಲ್ ಫುಟ್ ಅಲ್ಲಿ ಸ್ಟಿಚ್ ಮಾಡ್ಕೊಂಡಿದೀವಿ ಅಂದ್ರೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ ಫ್ರೆಂಡ್ಸ್. ಸಿಂಗಲ್ ಫುಟ್ ಅನ್ನ ಹಾಕೊಂಡು ನೀವು ಸ್ಟಿಚ್ ಮಾಡ್ಕೊಳ್ಳಿ. ನೋಡಿ, ಈ ತರ ಮೊದಲಿಗೆ ನಾವು ಥ್ರೆಡ್ ಪೈಪಿಂಗ್ ಸ್ಟಿಚ್ ಮಾಡ್ಕೊಂಡು ಈಗ ನಾವು ಪೋಟ್ಲಿ ಬಟನ್ ಸ್ಟಿಚ್ ಮಾಡ್ಕೊಳ್ಳೋಣ.
ನೋಡಿ ಈ ಪೋಟ್ಲಿ ಬಟನ್ಸ್ ಅನ್ನ ನಾವು 1 ಇಂಚ್ ಗ್ಯಾಪ್ ಅಲ್ಲಿ ಇಟ್ಕೊಳ್ಬಹುದು, ಇಲ್ಲಾಂದ್ರೆ ನೀವು ಪಕ್ಕದಲ್ಲೇ ಇಟ್ಕೊಳ್ಬಹುದು, ಇಲ್ಲಾಂದ್ರೆ 1/2 ಇಂಚ್ ಗ್ಯಾಪ್ ಅಲ್ಲೂ ಸಹ ನೀವು ಇಟ್ಕೊಳ್ಬಹುದು. ನಾನಿಲ್ಲಿ 3/4 ಇಂಚ್ ಗ್ಯಾಪ್ಗೆ ಸ್ಟಿಚ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ಅದಕ್ಕೋಸ್ಕರ ಮೊದಲಿಗೆ ನಾವಿಲ್ಲಿ 3/4 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳೋಣ. ಮೊದಲಿಗೆ ನಾವಿಲ್ಲಿ 2 ಇಂಚ್ ಮಾರ್ಜಿನ್ಗೋಸ್ಕರ ಬಿಟ್ಟಿದ್ದೀವಲ್ಲ, ಅಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊಳ್ಬೇಕು. ಈ ತರ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ನಾವು 3/4 ಇಂಚ್ಗೆ ಈ ತರ ಮಾರ್ಕ್ ಮಾಡ್ಕೊಳ್ಬೇಕು. ನೋಡಿ ಟೇಪ್ನ ಇಟ್ಕೊಂಡು ನೀವು 3/4 ಇಂಚ್ ಗ್ಯಾಪ್ಗೆ ಈ ತರ ಮಾರ್ಕ್ ಮಾಡ್ಕೊಳ್ಳಿ. ನೋಡಿ ಈ ತರ ನೀವು ಮಾರ್ಕ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ಪೋಟ್ಲಿ ಬಟನ್ಸ್ ಗ್ಯಾಪ್ ಅನ್ನೋದು ಈಕ್ವಲ್ ಆಗಿರುತ್ತೆ. ಅದಕ್ಕೋಸ್ಕರ ಈ ತರ ಮಾರ್ಕ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿವರೆಗೂ ಮಾರ್ಕ್ ಮಾಡಿಕೊಂಡು ಈ ಕಡೆನೂ ಸಹ ನಾವು ಮಾರ್ಜಿನ್ಗೋಸ್ಕರ 2 ಇಂಚನ್ನು ಬಿಟ್ಟಿದ್ದೀವಲ್ಲ, ಅದನ್ನು ಬಿಟ್ಟು ನಾವು ಮಾರ್ಕ್ ಮಾಡ್ಕೊಳ್ಬೇಕು. ನೋಡಿ ಈ ಥರ ನಾವು ಪೂರ್ತಿ ಮಾರ್ಕ್ ಮಾಡಿಕೊಂಡು ಈಗ ನಾವು ಒಂದೊಂದಾಗಿ ಪೋಟ್ಲಿ ಬಟನ್ಸನ್ನು ಸ್ಟಿಚ್ ಮಾಡ್ಕೊಳ್ಳೋಣ. ನೋಡಿ ನಾವಿಲ್ಲಿ 2 ಇಂಚ್ ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ, ಇದನ್ನು ಬಿಟ್ಟು ಈ ಮಾರ್ಕಿಂಗಿಂದ ನಾವು ಪೋಟ್ಲಿ ಬಟನ್ಸನ್ನು ಸ್ಟಿಚ್ ಮಾಡ್ಕೊಳ್ಳೋಣ. ನೋಡಿ ಈ ಮಾರ್ಕ್ವರೆಗೂ ನಾವು ಸ್ಟಿಚ್ ಮಾಡ್ಕೊಂಡು ಬಂದು ನೀಡಲನ್ನು ಒಳಗಡೆ ಇಳಿಸ್ಕೊಳ್ಬೇಕು. ನೀಡಲ್ ಒಳಗಡೆ ಇಳಿಸ್ಕೊಂಡು ನೋಡಿ ಪೋಟ್ಲಿ ಬಟನ್ಸ್ ಅನ್ನ ತಗೊಂಡು ಥ್ರೆಡ್ ಪೈಪಿಂಗ್ ಏನು ಕೊಟ್ಟಿದ್ದೀವೋ ಅದ್ರ ಮೇಲೆ ನಾವು ಇಟ್ಕೊಂಡು ಎಡ್ಜ್ಗೆ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು. ಈ ತರ ಏನಾದರೂ ಸ್ಟಿಚ್ ಮಾಡ್ಕೊಳ್ದೆ ನಾವು ಸ್ವಲ್ಪ ಆ ಕಡೆ ಈ ಕಡೆ ಏನಾದರೂ ಸ್ಟಿಚ್ ಮಾಡ್ಕೊಂಡಿದ್ದೀವಿ ಅಂದರೆ ಇದರ ಲುಕ್ ಅನ್ನೋದು ಚೆನ್ನಾಗಿರೋದಿಲ್ಲ ಫ್ರೆಂಡ್ಸ್. ಈ ತರ ನೀವು ನೋಡಿ ಬಟನ್ ಮಾತ್ರ ಥ್ರೆಡ್ ಪೈಪಿಂಗ್ ಆಚೆ ಬರೋ ಥರ ನಾವು ಇಟ್ಕೊಂಡು ಸ್ಟಿಚ್ ಮಾಡ್ಕೊಂಡಿದ್ದೀವಿ ಅಂದರೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ. ನೋಡಿ ನಾನಿಲ್ಲಿ ಸ್ಟಿಚ್ ಮಾಡಿ ತೋರಿಸ್ತೀನಿ. ನೋಡಿ ಈ ಥರ ಇಟ್ಕೊಳ್ಬೇಕು. ಈ ಥರ ಇಟ್ಕೊಂಡು ಟೆನ್ಷನ್ ಕೆಳಗಡೆ ಇಳಿಸಿ ಈ ಕಡೆ ಆ ಕಡೆ ನೀವು ಈ ಥರ ಇಟ್ಕೊಳ್ಬೇಕು. ಈ ಥರ ಇಟ್ಕೊಂಡಿಲ್ಲ ಅಂದರೆ ಅದು ಮೂವ್ ಆಗಿಬಿಡುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ಈ ಬಟನನ್ನು ನೀವು ಈ ಥರ ಹಿಡ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ನೋಡಿ ಈ ಥರ ಈ ಮಾರ್ಕ್ವರೆಗೂ ಸ್ಟಿಚ್ ಮಾಡಿಕೊಂಡು ಇಲ್ಲೂ ಸಹ ಟೆನ್ಷನ್ ಮೇಲೆ ಕೆತ್ಕೊಂಡು ಆ ಮಾರ್ಕ್ ಎಲ್ಲಿದೆ ಅಲ್ಲಿಗೆ ಕರೆಕ್ಟಾಗಿ ಈ ಬಟನ್ ಈ ಕಡೆ ಬರೋ ಥರ ಇಟ್ಕೊಳ್ಬೇಕು. ಈ ಥರ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು. ನೋಡಿ ಈ ಥರ ನಾವು ಎಲ್ಲೆಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀವೋ ಅಲ್ಲಿಗೆ ಈ ಥರ ಪೋಟ್ಲಿ ಬಟನ್ಸನ್ನು ಇಟ್ಕೊಂಡು ನಾವು ಸ್ಟಿಚ್ ಮಾಡ್ಕೊಳ್ಬೇಕು. ನೋಡಿ ಎಲ್ಲ ಬಟನ್ಸನ್ನು ಇದೇ ಥರ ನಾವು ಸ್ಟಿಚ್ ಮಾಡ್ಕೊಳ್ಬೇಕು. ನೋಡಿ ನಾವು ಯಾವುದೇ ಡಿಸೈನ್ ಸ್ಟಿಚ್ ಮಾಡಿದ್ರೂ ಸಹ ಫಿನಿಶಿಂಗ್ ಅನ್ನೋದು ನೀಟಾಗಿ ಬಂದಿರಬೇಕು ಫ್ರೆಂಡ್ಸ್. ಫಿನಿಶಿಂಗ್ ನೀಟಾಗಿ ಮಾಡಿ ನಾವು ಕೊಟ್ಟಿದ್ದೀವಿ ಅಂದರೆ ಕಸ್ಟಮರು ಸಹ ನಮಗೆ ನಾವು ಕೇಳೋ ಅಮೌಂಟು ಸಹ ಅವರು ಪೇ ಮಾಡ್ತಾರೆ. ಯಾವುದೇ ಡಿಸೈನ್ ಆದರೂ ನೀಟ್ ಫಿನಿಶಿಂಗ್ ಬರೋ ಥರ ನೀವು ಸ್ಟಿಚ್ ಮಾಡಿಕೊಡಿ. ನೋಡಿ ಇಲ್ಲಿವರೆಗೂ ಸ್ಟಿಚ್ ಮಾಡಿಕೊಂಡು ಈ ಮಾರ್ಜಿನ್ಗೋಸ್ಕರ ಬಿಟ್ಟಿದ್ದೀವಲ್ಲ, ಇಲ್ಲಿ ನಾವು ಬಟನ್ಸನ್ನು ಸ್ಟಿಚ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್. ಇಲ್ಲಿಂದ ಇಲ್ಲಿಗೆ ನೀವು ಸ್ಟಿಚ್ ಮಾಡ್ಕೊಳ್ಳಿ. ನೋಡಿ ಈ ಥರ ಪೂರ್ತಿ ಬಟನ್ಸನ್ನು ನಾವು ಸ್ಟಿಚ್ ಮಾಡಿಕೊಂಡು ಈಗ 1/2 ಇಂಚ್ ಮಾರ್ಜಿನ್ ಬಿಟ್ಟು ಉಳಿದಿರೋ ಎಕ್ಸ್ಟ್ರಾ ಫ್ಯಾಬ್ರಿಕ್ನ ಕಟ್ ಮಾಡ್ಕೊಳ್ಬೇಕು. ನೋಡಿ ಈ ಥರ ಟ್ರಿಮ್ ಮಾಡ್ಕೊಳ್ಳಿ ಎಕ್ಸ್ಟ್ರಾ ಫ್ಯಾಬ್ರಿಕ್ನ. ನೋಡಿ ಈ ಥರ ನಾವು ಎಲ್ಲ ಬಟನ್ಸಲ್ಲೂ ಎಕ್ಸ್ಟ್ರಾ ಫ್ಯಾಬ್ರಿಕನ್ನು ಕಟ್ ಮಾಡ್ಕೊಳ್ಬೇಕು. ಈ ಥರ ಕಟ್ ಮಾಡಿಕೊಂಡು ನೋಡಿ ಇದೇ ಥರ ನಾವು ಸ್ಟಿಚ್ ಮಾಡ್ಕೊಳ್ಬೇಕು. ಸಣ್ಣದಾಗಿ ನಾವು ಥ್ರೆಡ್ ಪೈಪಿಂಗನ್ನು ಕೊಟ್ಟಿದ್ದೀವಿ ಅಂದರೆ ಲುಕ್ ಅನ್ನೋದು ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಅದೇ ಥರ ಬಟನ್ಸು ಸಹ ನೀವು ಎಲ್ಲ ಬಟನ್ಸು ಒಂದೇ ಸೈಜಲ್ಲಿ ತಗೊಂಡಿದ್ದೀರಿ ಅಂದರೆ ಲುಕ್ ಅನ್ನೋದು ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಈ ಥರ ಸ್ಟಿಚ್ ಮಾಡಿಕೊಂಡು ಈಗ ಲೈನಿಂಗ್ ಫ್ಯಾಬ್ರಿಕನ್ನು ತಗೊಳ್ಳೋಣ. ಲೈನಿಂಗ್ ಫ್ಯಾಬ್ರಿಕ್ ತಗೊಂಡು ಇದ್ರ ಮೇಲೆ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳೋಣ. ನೋಡಿ ಲೈನಿಂಗ್ ಫ್ಯಾಬ್ರಿಕನ್ನು ತಗೊಂಡು ಇದ್ರ ಮೇಲೆ ಇಟ್ಕೊಂಡು ಕರೆಕ್ಟಾಗಿ ನಾವು ಈಕ್ವಲ್ ಆಗಿ ಮೇನ್ ಫ್ಯಾಬ್ರಿಕ್ಕು ಲೈನಿಂಗನ್ನು ಇಟ್ಕೊಳ್ಬೇಕು. ಈ ಥರ ಇಟ್ಕೊಂಡು ಈಗ ಈ ಥರ ನಾವು ಮೇನ್ ಫ್ಯಾಬ್ರಿಕ್ ಕಡೆ ತಿರುಗಿಸ್ಕೊಳ್ಬೇಕು. ಈ ಥರ ತಿರುಗಿಸ್ಕೊಂಡು ನಾವೇನು ಮೊದಲು ಸ್ಟಿಚ್ ಮಾಡ್ಕೊಂಡಿದ್ದೀವೋ ಅದ್ರ ಮೇಲೇ ನಾವು ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು.
ನೋಡಿ ಬಟನ್ಸ್ ವರೆಗೂ ಸ್ಟಿಚ್ ಮಾಡ್ಕೊಂಡು ಬಂದು ಇಲ್ಲಿ ಬಟನ್ಸ್ ಅನ್ನ ಇಟ್ಕೊಂಡಿರೋದ್ರಿಂದ ಮಿಷಿನ್ ಅನ್ನೋದು ಮೂವ್ ಆಗೋದಿಲ್ಲ ಫ್ರೆಂಡ್ಸ್. ಅದಕ್ಕೋಸ್ಕರ ಬ್ಯಾಕ್ ಸೈಡ್ ಅಲ್ಲಿ ನೋಡಿ ಕೈ ಸಪೋರ್ಟ್ ಇಂದ ಈ ತರ ಸ್ವಲ್ಪ ಎಳ್ದಂಗೆ ನೀವು ಸ್ಟಿಚ್ ಮಾಡ್ಕೊಂಡಿದ್ದೀರಿ ಅಂದ್ರೆ ಈಸಿಯಾಗಿ ನೀವು ಸ್ಟಿಚ್ ಮಾಡ್ಕೊಳ್ಬಹುದು. ನೋಡಿ ಈ ತರ ನೋಡಿ ನಾವು ಈ ತರ ಎಡ್ಜ್ ಅಲ್ಲೇ ನಾವು ಸ್ಟಿಚ್ ಮಾಡ್ಕೊಳ್ಬೇಕು. ನೋಡಿ ಇನ್ಸೈಡ್ ಅಲ್ಲಿ ಈ ತರ ಕಾಣಿಸುತ್ತೆ ನಮಗೆ. ಈಗ ಇದನ್ನ ಈ ತರ ಓಪನ್ ಮಾಡ್ಕೊಳ್ಬೇಕು. ಈ ತರ ಓಪನ್ ಮಾಡ್ಕೊಂಡಿದೀವಿ ಅಂದ್ರೆ ನೋಡಿ ಫಿನಿಶಿಂಗ್ ಅನ್ನೋದು ನೀಟಾಗಿ ಕಾಣಿಸ್ತಾ ಇದೆ ಫ್ರೆಂಡ್ಸ್. ಈ ತರ ಸ್ಟಿಚ್ ಮಾಡಿಕೊಂಡು ಈ ಕೂಳೆ ಒಳಗಡೆ ಹೋಗೋ ತರ ನಾವು ಈ ತರ ಫೋಲ್ಡ್ ಮಾಡ್ಕೊಳ್ಬೇಕು. ಈ ತರ ಫೋಲ್ಡ್ ಮಾಡಿಕೊಂಡು ಇದಕ್ಕೆ ನೀವು 1/2 ಇಂಚ್ ಗ್ಯಾಪ್ಗೆ ಒಂದು ಸ್ಟಿಚ್ ಹಾಕೊಳ್ಬಹುದು, ಇಲ್ಲಾಂದ್ರೆ ಎಡ್ಜ್ ಅಲ್ಲಿ ಸ್ಟಿಚ್ ಹಾಕೊಳ್ಬಹುದು. ಇಲ್ಲ ನೀವು ಇದೇ ತರನೇ ಇಟ್ಕೊಳ್ಬಹುದು ಫ್ರೆಂಡ್ಸ್. ಐರನ್ ಮಾಡ್ಕೊಂಡಿದ್ದೀರಿ ಅಂದ್ರೆ ಇನ್ನೂ ನೀಟಾಗಿ ಕೂತ್ಕೊಳ್ಳುತ್ತೆ. ನಾನಿಲ್ಲಿ ಎಡ್ಜ್ಗೆ ಒಂದು ಸ್ಟಿಚ್ ಅನ್ನ ಹಾಕೊಳ್ತೀನಿ. ನೋಡಿ ಮೈನ್ ಫ್ಯಾಬ್ರಿಕ್ ಲೈನಿಂಗ್ ಅನ್ನ ಈ ತರ ನಾವು ಸರಿ ಮಾಡ್ಕೊಳ್ಬೇಕು. ಈ ತರ ಸರಿ ಮಾಡಿಕೊಂಡು ಎಡ್ಜಲ್ಲೇನೆ ಒಂದು ಸ್ಟಿಚ್ ಅನ್ನ ಹಾಕೊಳ್ತೀನಿ ನಾನು. ನೋಡಿ ಈ ತರ ನಾನು ಸ್ಟಿಚ್ ಮಾಡ್ಕೊಂಡ್ಬಿಟ್ಟಿದೀನಿ. ನೋಡಿ ಫ್ರೆಂಡ್ಸ್ ಫಿನಿಶಿಂಗ್ ಆದ್ಮೇಲೆ ನಮಗೆ ಈ ತರ ಕಾಣಿಸ್ತಾ ಇದೆ ಪೋಟ್ಲಿ ಬಟನ್ಸ್ ಡಿಸೈನ್ ಅನ್ನೋದು. ನೋಡಿ ಎಷ್ಟು ನೀಟಾಗಿ ಬಂದಿದೆ ನಮಗೆ. ನೋಡಿ ಈ ತರ ನಾವು ಸಣ್ಣದಾಗಿ ಪೈಪಿಂಗ್ ಅನ್ನ ಕೊಟ್ಟು ಪೋಟ್ಲಿ ಬಟನ್ಸ್ ಅನ್ನ ಕೊಟ್ಟಿದೀವಿ ಅಂದ್ರೆ ಡಿಸೈನ್ ಅನ್ನೋದು ಈ ತರ ಕಾಣಿಸುತ್ತೆ ನಮಗೆ. ನೋಡಿ ಈ ತರ ನಾವು ಪೋಟ್ಲಿ ಬಟನ್ಸ್ ಥ್ರೆಡ್ ಪೈಪಿಂಗ್ ಅನ್ನ ಸ್ಟಿಚ್ ಮಾಡಿಕೊಂಡು ಈಗ ಉಲ್ಟಾ ತಿರುಗಿಸ್ಕೊಳ್ಬೇಕು. ಉಲ್ಟಾ ತಿರುಗಿಸ್ಕೊಂಡು ಮೈನ್ ಫ್ಯಾಬ್ರಿಕ್ ಲೈನಿಂಗ್ ಅನ್ನ ಅಟ್ಯಾಚ್ ಮಾಡ್ಕೊಳ್ಳೋಣ. ಲೈನಿಂಗು ಮೈನ್ ಫ್ಯಾಬ್ರಿಕ್ ಅನ್ನ ಈ ತರ ಸರಿ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು. ಹಾಗೆಯೇ ಈ ಡಿಸೈನು ಡ್ರೆಸ್ಗಾದ್ರೂ ಬ್ಲೌಸ್ಗಾದ್ರೂ ಯಾವುದಕ್ಕಾದ್ರೂ ನೀವು ಡಿಸೈನ್ ಮಾಡ್ಕೊಳ್ಬೋದು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಆದರೆ ಯಾವುದೇ ಡಿಸೈನ್ಗಾದ್ರೂ ಸಹ ನಾವು ಫಿನಿಶಿಂಗ್ ನೀಟಾಗಿ ಕೊಟ್ಟಿದ್ರೇ ಆ ಡಿಸೈನ್ ಲುಕ್ ಅನ್ನೋದು ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಇದನ್ನು ನೀವು ಗಮನದಲ್ಲಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ನೋಡಿ ಈ ಥರ ಲೈನಿಂಗು ಮೈನ್ ಫ್ಯಾಬ್ರಿಕನ್ನು ಅಟ್ಯಾಚ್ ಮಾಡಿಕೊಂಡು ಸುತ್ತಲೂ ಇರೋ ಎಕ್ಸ್ಟ್ರಾ ಫ್ಯಾಬ್ರಿಕ್ನ ಕಟ್ ಮಾಡ್ಕೊಳ್ಬೇಕು. ನೋಡಿ ನಾನಿಲ್ಲಿ ಸುತ್ತಲೂ ಇರೋ ಎಕ್ಸ್ಟ್ರಾ ಫ್ಯಾಬ್ರಿಕ್ ಅನ್ನ ಕಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ನೋಡಿ ಇನ್ಸೈಡ್ ಅಲ್ಲಿ ನಮಗೆ ಈ ತರ ಕಾಣಿಸ್ತಾ ಇದೆ, ಟಾಪ್ ಸೈಡ್ ಅಲ್ಲಿ ಈ ತರ ಕಾಣಿಸುತ್ತೆ ಫ್ರೆಂಡ್ಸ್. ನೋಡಿ ನಾನಿಲ್ಲಿ ಸ್ಲೀವ್ಸ್ಗೆ ಥ್ರೆಡ್ ಪೈಪಿಂಗು ಪೋಟ್ಲಿ ಬಟನ್ಸ್ ಅನ್ನ ಸ್ಟಿಚ್ ಮಾಡೋದು ತೋರಿಸಿದ್ದೀನಿ. ಇದೇ ತರ ನೆಕ್ ಪಾರ್ಟ್ಗೂ ಸಹ ಪೋಟ್ಲಿ ಬಟನ್ ವಿತ್ ಥ್ರೆಡ್ ಪೈಪಿಂಗ್ ಅನ್ನ ಸ್ಟಿಚ್ ಮಾಡ್ಕೊಳ್ಳಿ. ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಈ ಡಿಸೈನು. ಈ ತರ ನೀವು ಸ್ಟಿಚ್ ಮಾಡಿ ಕೊಟ್ಟು ಅಮೌಂಟು ಸಹ ಕಸ್ಟಮರ್ ಕಡೆಯಿಂದ ಜಾಸ್ತಿನೇ ತಗೊಳ್ಬೋದು. ನೋಡಿ ಇದೇ ತರ ನಾನು ಇನ್ನೊಂದು ಸ್ಲೀವ್ನು ಸಹ ಸ್ಟಿಚ್ ಮಾಡಿದ್ದೀನಿ, ತೋರಿಸ್ತೀನಿ ಈಗ. ನೋಡಿ ಫ್ರೆಂಡ್ಸ್ ಎರಡೂ ಸ್ಲೀವ್ಸ್ ನಾನು ಈ ತರ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ನೋಡಿ ಎರಡೂ ಸ್ಲೀವ್ಸ್ ಡಿಸೈನ್ ಅನ್ನೋದು ಈ ತರ ಕಾಣಿಸ್ತಾ ಇದೆ. ಈ ತರ ನೀವು ಪೋಟ್ಲಿ ಬಟನ್ಸ್ ಥ್ರೆಡ್ ಪೈಪಿಂಗ್ ಕೊಟ್ಟಾಗ ಕಾಂಬಿನೇಷನ್ ಬೇರೆ ಕಲರ್ ಬಂದಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಇದು ವೈಟ್ ಆಗಿರೋದ್ರಿಂದ ಈ ತರ ಕಾಣಿಸ್ತಾ ಇದೆ. ಇದಕ್ಕೆ ಬೇರೆ ಕಲರ್ ಏನಾದ್ರೂ ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇತ್ತು ಡಿಸೈನು. ನೋಡಿ ಸ್ಲೀವ್ಸ್ ಈ ತರ ಕಾಣಿಸ್ತಾ ಇದೆ. ಈಗ ನೆಕ್ ಪಾರ್ಟ್ಗೂ ಸಹ ನಾನು ಸ್ಟಿಚ್ ಮಾಡಿದ್ದೀನಿ, ಅದನ್ನು ಸಹ ತೋರಿಸ್ತೀನಿ. ನೋಡಿ ನಾನಿಲ್ಲಿ ನೆಕ್ ಪಾರ್ಟ್ಗೂ ಸಹ ಸ್ಲೀವ್ಸ್ ಅಲ್ಲಿ ಯಾವ ತರ ಪೋಟ್ಲಿ ಬಟನ್ಸ್ ವಿತ್ ಥ್ರೆಡ್ ಪೈಪಿಂಗ್ ಅನ್ನ ಕೊಟ್ಟಿದ್ದೀನೋ ಅದೇ ತರ ಕೊಟ್ಟಿದ್ದೀನಿ ಫ್ರೆಂಡ್ಸ್. ನೋಡಿ ಈ ತರ ಕಾಣಿಸ್ತಾ ಇದೆ ಡಿಸೈನು. ನೋಡಿ ಸಿಂಗಲ್ ಅಲ್ಲಿ ತೋರಿಸ್ತೀನಿ ನಾನು. ನೋಡಿ ಫ್ರೆಂಡ್ಸ್ ನೆಕ್ ಡಿಸೈನು ಈ ತರ ಕಾಣಿಸ್ತಾ ಇದೆ. ನೋಡಿ ಇದೇ ತರ ನೀವು ಸಹ ಪೋಟ್ಲಿ ಬಟನ್ ವಿತ್ ಥ್ರೆಡ್ ಪೈಪಿಂಗ್ ಅನ್ನ ನೀವು ಸಣ್ಣದಾಗಿ ಕೊಟ್ಟಿದ್ದೀರಿ ಅಂದ್ರೆ ಲುಕ್ ಅನ್ನೋದು ಈ ತರ ಕಾಣಿಸುತ್ತೆ ಫ್ರೆಂಡ್ಸ್. ನೋಡಿ ಈ ಡಿಸೈನು ನಾನು ಹೇಳ್ಕೊಟ್ಟಿರೋ ಮೆಥಡಲ್ಲಿ ನೀವು ಸ್ಟಿಚ್ ಮಾಡ್ಕೊಳ್ಳಿ. ತುಂಬಾ ನೀಟಾಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ ಫ್ರೆಂಡ್ಸ್. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಸಣ್ಣದಾಗಿ ನಾವು ಥ್ರೆಡ್ ಪೈಪಿಂಗ್ ಅನ್ನು ಕೊಟ್ಟು ಪೋಟ್ಲಿ ಬಟನ್ಸ್ ಯಾವ ಥರ ಸ್ಟಿಚ್ ಮಾಡ್ಕೊಳ್ಳೋದು ಅನ್ನೋದನ್ನು ನಾನು ಹೇಳ್ಕೊಟ್ಟಿದ್ದೀನಿ.
ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆಯೇ ವಿಡಿಯೋ ನಿಮಗೆ ಹೆಲ್ಪ್ ಆಯಿತು ಅಂತ ಅನಿಸಿದ್ರೆ ವಿಡಿಯೋಗೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ಸ್ ಫಾರ್ ವಾಚಿಂಗ್.